ಇದು ಅಂದರೆ ಫೈರಿಂಗ್ ಥರ ಅಂದರೆ ಪಟಾಕಿ ಥರ ಹೊಡೆದಂಗೆ ಸೌಂಡ್ ಕೇಳ್ತು. ನಾವು ಅಂದ್ಕೊಂಡ್ವಿ ಯಾವುದೋ ಪ್ರಾಣಿಗಳು ಬಂದಿದೆ ಅಂತ ಪಟಾಕಿ ಓಡ್ತಾರೆ ಅಥವಾ ಅದು ಆರ್ಮಿಯವ್ರದ್ದೇನೋ ಟ್ರೈನಿಂಗ್ ಆ ಥರದ್ದು ಅಂದ್ಕೊಂಡು ಇಗ್ನೋರ್ ಮಾಡಿದ್ವಿ ಅಲ್ಲಿರೋರು ಎಲ್ಲರೂ. ಮತ್ತೆ ಒಂದು 2 ನಿಮಿಷ ಬಿಟ್ಟು ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ಅದೇ ಥರ ಆಯಿತು. ಆವಾಗಲೂ ಇಗ್ನೋರ್ ಮಾಡಿದ್ವಿ. ಆದರೆ 3ನೇ ಸತಿ ಈ ಆಪೋಸಿಟ್ ಸೈಡಿಂದ ಫುಲ್ ಫೈರಿಂಗ್ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಆವಾಗಲೇ ಗೊತ್ತಾಯಿತು. ಅದೇ ಟೈಮಲ್ಲಿ ನನ್ನ ಮನೆಯವ್ರಿಗೂ ಇಲ್ಲಿ ಒಂದೇ ಒಂದು ಶಾರ್ಟು ಸರ್, ಕಣ್ಣೆದ್ರಿಗೇನೆ ಇದಾಗ್ಬಿಡ್ತು. ಮೇಡಮ್ ಅಂದರೆ ಎಷ್ಟು ಜನ ತಂಡ ಇತ್ತು ಅಲ್ಲಿ ಬಂದಾಗ ಆ ಟೈಮಲ್ಲಿ ಫೈರಿಂಗ್ ಟೈಮಲ್ಲಿ? ನಾನು ಕರೆಕ್ಟಾಗಿ ನೋಡಿದ್ದು ಇಬ್ಬರನ್ನ, ಬೇರೆ ಅಲ್ಲಿ ಇದ್ದವರೆಲ್ಲ ಹೇಳಿದ್ದು 4 ಜನ ಇದ್ರು ಅಂತ. ನಾನು ನೋಡಿರೋದು ಒಬ್ಬರನ್ನಂತೂ 10 ದಿನ ಮಾತು ಕೂಡ ಆಡಿದ್ದೀನಿ ನಾನು ಅವ್ರ ಹತ್ರ. ನಮ್ಮನ್ನು ಶೂಟ್ ಮಾಡಿ ಅಂತ ನಾನು ಅಂದೆ. ನಾನು ನನ್ನ ಮಗ ನಮ್ಮ ಮನೆಯವ್ರನ್ನ ಕೊಂದಿದ್ದೀರಾ, ನಮ್ಮನ್ನು ಕೊಂದ್ಬಿಡಿ ಅಂತ. ಅವನು ಮನ್ಸು ಮಾಡಿದರೆ ಸಾಯಿಸ್ಬೋದಿತ್ತು, ಕೈಯಲ್ಲೇ AK-47 ಇತ್ತು. ಅವನು ನೈ ಮೋದಿ ಕೋ ಬೋಲೋ ಅಂತ ಹೇಳ್ಕೊಂಡು ಹೋದ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಫ್ರೀಯಾಗಿ ಓಡಾಡ್ತಿದ್ರು ಸರ್. ನಾವಿಲ್ಲಿ ಹೆದರ್ಕೊಂಡು ಸಾಯ್ಕೊಂಡು ಬದುಕ್ತಾ ಇದ್ದೀವಿ. ಮೇಡಮ್ ಮಗ ಮತ್ತು ನಿಮ್ಮ ಜೊತೆಗೆ ಇದ್ದ ಮಗ ಆ ಟೈಮಲ್ಲಿ? ಮಗನು ನಾನು ನನ್ನ ಮಗ ಒಟ್ಟಿಗೆ ಇದ್ವಿ. ನಿಮ್ಮನ್ನ ರೆಸ್ಕ್ಯೂ ಯಾರು ಮಾಡಿದ್ರು ಅಂತ ಅಲ್ಲಿಂದ ಹಾಸ್ಪಿಟಲ್ ಎಲ್ಲ ಹೇಗೆ? ಆಲ್ಮೋಸ್ಟ್ ನನಗೆ ನನ್ನ ಮಗಂಗೆ ಏನೂ ಆಗಿಲ್ಲ. ಆಲ್ಮೋಸ್ಟ್ 1 ಅವರಲ್ಲಿ ಯಾರಿಗೂ ಬರೋಕ್ಕೂ ಆಗಲಿಲ್ಲ, ಯಾರೂ ಬರಲೂ ಇಲ್ಲ. ಅಲ್ಲಿ ಬರೋಕ್ಕೂ ಆಗಲ್ಲ. ನಾನು ಬಂದಿಲ್ಲ ಅಂತ ನಾನು ಅದನ್ನು ದೂರ್ತಾ ಇಲ್ಲ, ಯಾಕಂದರೆ ಅದು ಅಂಥ ಪ್ಲೇಸ್ ಅದು. ಬಟ್ ಮುಂಚೆನೇ ಯಾರು ಇರಬೇಕಿತ್ತು, ಸೆಕ್ಯೂರಿಟಿ ಇರಬೇಕಿತ್ತು. ಅಲ್ಲಿಂದ ಬರೋದಷ್ಟು ಸುಲಭ ಅಲ್ಲ. ಆಲ್ಮೋಸ್ಟ್ 1 ಅವರ್ ಆಯಿತು. ಬಟ್ ಅದ್ರ ಮಧ್ಯೆ ಆ ಲೋಕಲ್ ಲೈಟ್ಸ್ ಇದ್ರಲ್ಲ, ಅದರಲ್ಲಿ ಇಬ್ಬರು ಮುಕ್ಕಾಲು ದಾರಿವರೆಗೆ ತುಂಬ ಹೆಲ್ಪ್ ಮಾಡಿದರು ನಮಗೆ. ಯಾಕಂದರೆ ಅದು ನಡ್ಕೊಂಡು ಬರೋಂಥ ದಾರಿ ಅಷ್ಟು ಸುಲಭ ದಾರಿ ಅಲ್ವೇ ಅಲ್ಲ. ಒಬ್ಬರು ಇವನು ಬೆನ್ನ ಮೇಲೆ ಹೊತ್ಕೊಂಡು ಬಂದರು, ಇನ್ನೊಬ್ಬರು ನನ್ನ ಕೈನೇ ಹಿಡ್ಕೊಂಡು, ಅವರಿಬ್ಬರು ಮುಸ್ಲಿಮ್ಸೇನೆ ಅಲ್ಲಿ ಲೋಕಲ್ ಲೈಟ್ಸು. ಅವರು ಹಿಂಗೆ ಬಿಸ್ಮಿಲ್ಲಾ ಅಂತ ಹೇಳ್ತಾ, ಅಂದರೆ ಅಲ್ಲಿ ಆ್ಯಕ್ಚುಲಿ ಹಿಂದೂಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ರು. ಅದು ಕೆಲವರು ಇಲ್ಲ ಮಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾರೆ, ಬಟ್ ಮಾಡ್ತಾ ಇದ್ದಿದ್ದು ಹೌದು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ನನ್ನನ್ನು ಅಂದರೆ ಸೇವ್ ಮಾಡಿದರೆ ಅವರು ಹೇಳಿದ್ದಾರೆ. ಅವರನ್ನು ಹೊಡೆಯಕ್ಕೆ ಹೋದ್ರಂತೆ. ಅವರು ಗಾಬರಿನ ಬಿಸ್ಮಿಲ್ಲ ಅಂದಿದ್ದಕ್ಕೆ ಅವ್ರಿಗೆ ಹೊಡೆದಿಲ್ಲ. ಮೇಡಮ್ ಆ ಟೈಮಲ್ಲಿ ನೀವು ಮಗನೇ ಎತ್ಕೊಂಡ್ಬಂದ್ರು, ನಿಮ್ಮನ್ನ ಹೇಗೆ ರಕ್ಷಣೆ ಮಾಡಿದ? ಮಗನೊಬ್ರು ಹೆಗಲ್ ಮೇಲೆ ಎತ್ಕೊಂಡ್ಬರ್ತಾರೆ. ಅವ್ರು ಎತ್ಕೊಂಡ್ಬಂದ್ರು, ನನ್ನನ್ನ ಕೈಯಲ್ಲಿ ಕಟ್ಟಿ ಹಿಡ್ಕೊಂಡು ಇಳಿಸ್ಕೊಂಡ್ಬಂದ್ರು. ಆಮೇಲೆ ಹಾಸ್ಪಿಟಲ್ ಅವ್ರಿಗೆ ಬಿಟ್ರು. ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ. ಮೇಡಮ್ ಮೋದಿ ಸರ್ಕಾರಕ್ಕೆ ನೀವು ಏನು ಕೇಳ್ತೀರಾ? ಮೋದಿ ಸರ್ಕಾರಕ್ಕೆ ಏನು ಕೇಳ್ತೀರಾ? ಮೋದಿ ಸರ್ಕಾರಕ್ಕೆ ಏನು ಕೇಳ್ತೀರಾ? ಅವ್ರಿಗೊಂದು ಯಾವ ತರ ಬುದ್ಧಿ ಕಲಿಸ್ಬೇಕಂದ್ರೆ, ಭಾರತೀಯರನ್ನ ಏನಾದ್ರು ಟಚ್ ಮಾಡ್ಬೇಕಂತಂದ್ರೆ, ಇವಾಗ ನಮಗೆ ನೀರು ಇಳಿತಿದಲ್ಲ, ಒಂದ್ಸತಿ ಆ ತರ ಯೋಚನೆ ಮಾಡ್ಬೇಕು. ಆ ತರ ನಾವು ಅವ್ರಿಗೆ ವಾಪಸ್ ಕೊಡ್ಬೇಕಷ್ಟೇ. ಈ ಭಯೋತ್ಪಾದಕ ಹೊರಡಿಸ್ಬೇಕು. ಇದು ಮೃತ ಮಂಜುನಾಥರ ಪತ್ನಿ ಪಲ್ವಿ ಅವರ ಮಾತಾಗಿದೆ. ತುಂಬಾ ಕಷ್ಟದ ನೋವದಲ್ಲಿದ್ದಾರೆ. ತಮ್ಮ ಗಂಡನ ಕಳ್ಕೊಂಡ ಮಾತನ್ನು ಕೂಡ ಹೇಳಿದ್ದಾರೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ಗಂಡನನ್ನ ಕಳೆದುಕೊಂಡಂತಹ ಆ ನೋವಲ್ಲೂ ಕೂಡ ಆದದ್ದು ಏನು ಅನ್ನೋದನ್ನ ವಿಸ್ತಾರವಾಗಿ ವಿವರಿಸಿದ್ರು ಮಂಜುನಾಥ್ ಅವರ ಪತ್ನಿ ಪಲ್ಲವಿ. ಅವರ ಕಣ್ಣೆದುರೇ ಪತಿಯನ್ನ ಗುಂಡಿಕ್ಕಿ ಕೊಂದು ಬಿಟ್ರು ಉಗ್ರರು. ಅಲ್ಲಿಂದ ಬಚಾವಾಗಿ ಅವರು ಪಾರಾಗಿ ಬಂದಿದ್ದಾರೆ. ಆದರೆ ಒಂದು ಪ್ರವಾಸಕ್ಕೆ ಅಂತ ಹೇಳಿ ಖುಷಿಯಾಗಿ ಕಳೆಯೋದಕ್ಕೆ ಅಂತ ಹೋದಂಥವ್ರು, ಕಾಲ ಕಳೆಯೋದಕ್ಕೆ ಅಂತ ಹೋದಂಥವ್ರು, ಆದರೆ ಪತಿಯ ಜೀವ ಕಳೆದು ಹೋಗಿದೆ. ಶವವಾಗಿ ಬಂದಿದ್ದಾರೆ ಅವರ ಪತಿ. ಅಂತಹ ನೋವು ಅವರನ್ನ ಬಾಧಿಸ್ತಾ ಇದೆ. ಹಾಗಾಗಿ ಆ ಉಗ್ರರಿಗೆ ಸರಿಯಾದಂತಹ ಪಾಠ ಕಲಿಸಬೇಕು. ಈಗ ನಮಗೆ ಹೇಗೆ ಇಲ್ಲಿ ಬೆವರಿಳಿತಿದೆಯಲ್ಲ, ಅವರಿಗೆ ಭಾರತೀಯರನ್ನ ಮುಟ್ಟೋಕೆ ಬಂದರೆ ಬೆವರಿಳಿಬೇಕು, ಆ ರೀತಿಯ ಪಾಠ ಕಲಿಸಬೇಕು ಸರ್ಕಾರ ಅನ್ನುವಂಥ ರೋಷದ ಮಾತನಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಆ ರೋಷಾಗ್ನಿ ಉಗ್ತಾ ಇದೆ. ಯಾಕಂದರೆ ಕಾಶ್ಮೀರದಲ್ಲಿ ಆದಂತೂ ಅಂತಹ ಘಟನೆ, ಅಮಾಯಕರ ಮೇಲೆ ಏನು ಇಲ್ಲದೆ ಏಕಾಏಕಿ ಬಂದು ದಾಳಿ ಮಾಡ್ತಾರೆ ಅಂತಂದರೆ ನಮ್ಮ ನೆಲದಲ್ಲೇ ಉಗ್ರರಿಂದ ಆದಂತಹ ದಾಳಿ ಇದು.
ಪೆಹಲ್ಗಾಮಿಗೆ ಅಂತ ಹೋದ್ವಿ, 12:30 ಹಂಗೆ ಪೆಹಲ್ಗಾಮ್ ತಲುಪಿದ್ವಿ. ಅಲ್ಲಿ ಮೇಲ್ಗಡೆ ಹತ್ತಬೇಕು ಅಂತಂದರೆ ಹಾಗೆ ಹತ್ತಲಿಕ್ಕಾಗಲ್ಲ, ಕುದುರೆ ಸವಾರಿಯಲ್ಲೇ ಹೋಗಬೇಕು. 3 ಜನನೂ ಒಂದೊಂದು ಕುದುರೆ ಇತ್ತು, ಸವಾರಿ ಹೈರ್ ಮಾಡಿಕೊಂಡು ಅಲ್ಲಿ ಆ ಪಾಯಿಂಟಿಗೆ ಹೋದ್ವಿ. ಆ ಪಾಯಿಂಟ್ ಇಳಿದು ಒಂದು 5 ನಿಮಿಷ ಆಗಿತ್ತಷ್ಟೇ. ಅಲ್ಲಿ ನಾವು ಇಳಿದು ಇದು ಅಂದರೆ ಫೈರಿಂಗ್ ಥರ, ಅಂದರೆ ಪಟಾಕಿ ಥರ ಹೊಡೆದಂಗೆ ಸೌಂಡ್ ಕೇಳ್ತು. ನಾವು ಅಂದ್ಕೊಂಡ್ವಿ ಅದೋ ಪ್ರಾಣಿಗಳು ಬಂದಿದೆ ಅಂತ ಪಟಾಕಿ ಓಡ್ತಾರೆ, ಅಥವಾ ಅದು ಆರ್ಮಿಯವ್ರದ್ದೇನೋ ಟ್ರೈನಿಂಗ್ ಆ ಥರದ್ದು ಅಂದ್ಕೊಂಡು ಇಗ್ನೋರ್ ಮಾಡಿದ್ವಿ ಅಲ್ಲಿರೋರು ಎಲ್ಲರೂ. ಮತ್ತೆ ಒಂದು 2 ನಿಮಿಷ ಬಿಟ್ಟು ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ಅದೇ ಥರ ಆಯಿತು, ಆವಾಗಲೂ ಇಗ್ನೋರ್ ಮಾಡಿದ್ವಿ. ಆದರೆ 3ನೇ ಸತಿ ಆಪೋಸಿಟ್ ಸೈಡಿಂದ ಫುಲ್ ಫೈರಿಂಗ್ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಆವಾಗಲೇ ಗೊತ್ತಾಯಿತು. ಅದೇ ಟೈಮಲ್ಲಿ ನನ್ನ ಮನೆಯವ್ರಿಗೂ ಇಲ್ಲಿ ಒಂದೇ ಒಂದು ಶಾಟು ಸರ್, ಕಣ್ಣೆದ್ರಿಗೇನೆ ಇದಾಗ್ಬಿಡ್ತು. ಮೇಡಮ್ ಅಂದರೆ ಎಷ್ಟು ಜನ ತಂಡ ಇತ್ತು ಅಲ್ಲಿ ಬಂದಾಗ ಆ ಟೈಮಲ್ಲಿ, ಫೈರಿಂಗ್ ಟೈಮಲ್ಲಿ? ನಾನು ಕರೆಕ್ಟಾಗಿ ನೋಡಿದ್ದು 2ರನ್ನ, ಬೇರೆ ಅಲ್ಲಿ ಇದ್ದವರೆಲ್ಲ ಹೇಳಿದ್ದು 4 ಜನ ಇದ್ರು ಅಂತ. ನಾನು ನೋಡಿರೋದು 2ರನ್ನ. ಒಬ್ಬರನ್ನಂತೂ 10 ದಿನ ಮಾತು ಕೂಡ ಆಡಿದ್ದೀನಿ ನಾನು ಅವ್ರ ಹತ್ರ. ನಮ್ಮನ್ನು ಶೂಟ್ ಮಾಡಿ ಅಂತ ನಾನು ಅಂದೆ, ನಾನು ನನ್ನ ಮಗ, ನಮ್ಮ ಮನೆಯವ್ರನ್ನ ಕೊಂದಿದ್ದೀರಾ, ನಮ್ಮನ್ನು ಕೊಂದ್ಬಿಡಿ ಅಂತ. ಅವನು ಮನ್ಸು ಮಾಡಿದರೆ ಸಾಯಿಸ್ಬೋದಿತ್ತು, ಕೈಯಲ್ಲೇ AK-47 ಇತ್ತು. ಅವನು ನೈ ಮೋದಿಕೋ ಬೋಲೋ ಅಂತ ಹೇಳಿ ನಾವು ಪೆಹಲ್ಗಾಮಿಗೆ ಅಂತ ಹೋದ್ವಿ, 12:30 ಹಂಗೆ ಪೆಹಲ್ಗಾಮ್ ತಲುಪಿದ್ವಿ. ಎಸ್, ಇದು ಮಂಜುನಾಥ್ ಪತ್ನಿ ಪಲ್ಲವಿ ಅವರ ನೋವಿನ ನುಡಿ. ಆದಂತಹ ಘಟನೆ ಬಗ್ಗೆ ವಿವರಿಸ್ತಾ ಇದ್ದಾರೆ. ಧೈರ್ಯವಾಗಿ ಅದನ್ನು ಎದುರಿಸಿ ಬಂದಿದ್ದಾರೆ. ಆದರೆ ಅವರ ಕಣ್ಣೆದುರೇ ಪತಿಯ ಜೀವ ಹೋಯಿತು. ಉಗ್ರರ ದಾಳಿಗೆ 2 ಕನ್ನಡಿಗರು ಜೀವ ತೆತ್ತಿರೋದು. ಮಂಜುನಾಥ್ ಅವರ ಪಾರ್ಥಿವ ಈಗ ಶಿವಮೊಗ್ಗದಲ್ಲಿದೆ. ಆ ಘಟನೆ ನಡೆದಂತಹ ಜಾಗದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸ್ಕ್ರೀನ್ನ ಎಡಭಾಗದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಅದು ಅಲ್ಲಿ ಹೋದಂತಹ ಪ್ರವಾಸಿಗರ ಮೊಬೈಲ್ನಲ್ಲಿ ಸರಿಯಾದಂತಹ ದೃಶ್ಯ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಉಗ್ರರಿರೋದನ್ನ ಏಕಾಏಕಿ ಬಂದು ದಾಳಿ ನಡೆಸಿದ್ದಾರೆ. ಪಲ್ಲವಿ ಅವರು ವಿವರಿಸ್ತಾ ಇದ್ರು, ಮೊದಲು ಪಟಾಕಿ ಸೌಂಡ್ ಅನ್ಕೊಂಡ್ವಿ, ನಂತರ ಗುಂಡಿನ ಸುರಿಮಳೆ ಕೇಳ್ತು, ಗೊತ್ತಾಯ್ತು ಏನೋ ಆಗ್ತಿದೆ ಅಂತ. ಅಷ್ಟರಲ್ಲೇ ಒಂದು ಗುಂಡು ಬಂದು ಮಂಜುನಾಥ್ ಅವರನ್ನ ತಗಲಿದೆ. ಅವರು ಜೀವ ತೆತ್ತಿದ್ದಾರೆ. ಮಂಜುನಾಥ್ ಪತ್ನಿ ಪಲ್ಲವಿಯನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ. ಆ ನೋವಿನಲ್ಲೂ ಕೂಡ ನಡೆದ ಘಟನೆಯನ್ನ ವಿವರಿಸಿದ್ದಾರೆ. ಜೊತೆಗೆ ಉಗ್ರರಿಗೆ ಪಾಠ ಕಲಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ನನ್ನನ್ನು ಶೂಟ್ ಮಾಡುವಂತ ಉಗ್ರನಿಗೆ ಹೇಳಿದೆ, ಮನಸ್ಸು ಮಾಡಿದ್ರೆ ಆತ ಶೂಟ್ ಮಾಡ್ಬೋದಿತ್ತು, ಆದರೆ ಮೋದಿಗೆ ಹೋಗಿ ಹೇಳು ಅಂತ ಹೇಳ್ದ. ಅಲ್ಲಿ ನಡೆದದ್ದು ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹುಡುಕಿ ಕೊಲ್ತಾ ಇದ್ರು. ಕಾಶ್ಮೀರದಲ್ಲಾದಂತಹ ಆ ನರಮೇಧ, ಪ್ರವಾಸಿಗರ ಕಿರುಚಾಟ, ಉಗ್ರರಿಂದ ಆದಂತಹ ಫೈರಿಂಗ್, ಅದೆಲ್ಲದಕ್ಕೂ ಸಾಕ್ಷಿಯಾಗಿ ಆ ದೃಶ್ಯಗಳಿದೆ ನೋಡಿ. ಗುಂಡು ಹಾರಿಸ್ತಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಆ ವಿಜುವಲ್ಸ್ ಅನ್ನ ತೆಗಿತಾ ಇದ್ದಂಥ ಪ್ರವಾಸಿಗರು, ಅವರು ಪಾಪ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಮೊದಲಿಗೇನೋ ಟ್ರಯಲ್ ನಡೀತಾ ಇದೆ ಅಂತ ಅನ್ಕೊಳ್ತಾರೆ. ಜೊತೆಗೆ ಪಲ್ಲವಿ ಹೇಳ್ತಾ ಇದ್ರು, 1 ತಾಸು ಬೇಕಾಯಿತು ಬಹುಶಃ ಅಲ್ಲಿಗೆ ಬಂದು ತಲುಪೋದಕ್ಕೆ, ಆದರೆ ಅಷ್ಟರಲ್ಲಾಗಲೇ ಅಲ್ಲಿದ್ದಂತಹ ಸ್ಥಳೀಯರು ನಮಗೆ ಸಹಾಯ ಮಾಡಿದ್ರು ವಾಪಸ್ ಬರೋದಕ್ಕೆ ಅಂತ. ಏನು ಹೇಳಿದ್ರು ಪಲ್ಲವಿ ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಕೇಳೋಣ ಬನ್ನಿ. ಪೆಹಲ್ಗಾಮಿಗೆ ಅಂತ ಹೋದ್ವಿ, 12:30 ಹಂಗೆ ಪೆಹಲ್ಗಾಮ್ ತಲುಪಿದ್ವಿ. ಅಲ್ಲಿ ಮೇಲ್ಗಡೆ ಹತ್ತಬೇಕು ಅಂತಂದರೆ ಹಾಗೆ ಹತ್ತಲಿಕ್ಕಾಗಲ್ಲ, ಕುದುರೆ ಸವಾರಿಯಲ್ಲೇ ಹೋಗಬೇಕು. 3 ಜನನೂ ಒಂದೊಂದು ಕುದುರೆ ಇತ್ತು, ಸವಾರಿ ಹೈರ್ ಮಾಡಿಕೊಂಡು ಅಲ್ಲಿ ಆ ಪಾಯಿಂಟಿಗೆ ಹೋದ್ವಿ. ಆ ಪಾಯಿಂಟ್ ಇಳಿದು ಒಂದು 5 ನಿಮಿಷ ಆಗಿತ್ತಷ್ಟೇ. ಅಲ್ಲಿ ನಾವು ಇಳಿದು ಇದು ಅಂದರೆ ಫೈರಿಂಗ್ ಥರ, ಅಂದರೆ ಪಟಾಕಿ ಥರ ಹೊಡೆದಂಗೆ ಸೌಂಡ್ ಕೇಳ್ತು. ನಾವು ಅಂದ್ಕೊಂಡ್ವಿ ಅದೋ ಪ್ರಾಣಿಗಳು ಬಂದಿದೆ ಅಂತ ಪಟಾಕಿ ಓಡ್ತಾರೆ, ಅಥವಾ ಅದು ಆರ್ಮಿಯವ್ರದ್ದೇನೋ ಟ್ರೈನಿಂಗ್ ಆ ಥರದ್ದು ಅಂದ್ಕೊಂಡು ಇಗ್ನೋರ್ ಮಾಡಿದ್ವಿ ಅಲ್ಲಿರೋರು ಎಲ್ಲರೂ. ಮತ್ತೆ ಒಂದು 2 ನಿಮಿಷ ಬಿಟ್ಟು ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ಅದೇ ಥರ ಆಯಿತು, ಆವಾಗಲೂ ಇಗ್ನೋರ್ ಮಾಡಿದ್ವಿ. ಆದರೆ 3ನೇ ಸತಿ ಆಪೋಸಿಟ್ ಸೈಡಿಂದ ಫುಲ್ ಫೈರಿಂಗ್ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಆವಾಗಲೇ ಗೊತ್ತಾಯಿತು. ಅದೇ ಟೈಮಲ್ಲಿ ನನ್ನ ಮನೆಯವ್ರಿಗೂ ಇಲ್ಲಿ ಒಂದೇ ಒಂದು ಶಾಟು ಸರ್, ಕಣ್ಣೆದ್ರಿಗೇನೆ ಇದಾಗ್ಬಿಡ್ತು. ಮೇಡಮ್ ಅಂದರೆ ಎಷ್ಟು ಜನ ತಂಡ ಇತ್ತು ಅಲ್ಲಿ ಬಂದಾಗ ಆ ಟೈಮಲ್ಲಿ, ಫೈರಿಂಗ್ ಟೈಮಲ್ಲಿ? ನಾನು ಕರೆಕ್ಟಾಗಿ ನೋಡಿದ್ದು 2ರನ್ನ, ಬೇರೆ ಅಲ್ಲಿ ಇದ್ದವರೆಲ್ಲ ಹೇಳಿದ್ದು 4 ಜನ ಇದ್ರು ಅಂತ. ನಾನು ನೋಡಿರೋದು 2ರನ್ನ. ಒಬ್ಬರನ್ನಂತೂ 10 ದಿನ ಮಾತು ಕೂಡ ಆಡಿದ್ದೀನಿ ನಾನು ಅವ್ರ ಹತ್ರ. ನಮ್ಮನ್ನು ಶೂಟ್ ಮಾಡಿ ಅಂತ ನಾನು ಅಂದೆ, ನಾನು ನನ್ನ ಮಗ, ನಮ್ಮ ಮನೆಯವ್ರನ್ನ ಕೊಂದಿದ್ದೀರಾ, ನಮ್ಮನ್ನು ಕೊಂದ್ಬಿಡಿ ಅಂತ. ಅವನು ಮನ್ಸು ಮಾಡಿದರೆ ಸಾಯಿಸ್ಬೋದಿತ್ತು, ಕೈಯಲ್ಲೇ AK-47 ಇತ್ತು. ಅವನು ನೈ ಮೋದಿಕೋ ಬೋಲೋ ಅಂತ ಹೇಳ್ಕೊಂಡು ಹೋದ. ಫ್ರೀಯಾಗಿ ಓಡಾಡ್ತಿದ್ರು ಸರ್, ನಾವಿಲ್ಲಿ ಹೆದರ್ಕೊಂಡು ಸಾಯ್ಕೊಂಡು ಬದುಕ್ತಾ ಇದ್ದೀವಿ. ಮೇಡಮ್, ಮಗ ಮತ್ತು ನಿಮ್ಮ ಜೊತೆಗೆ ಇದ್ದ ಮಗ ಆ ಟೈಮಲ್ಲಿ? ಮಗನು ನಾನು ನನ್ನ ಮಗ ಒಟ್ಟಿಗೆ ಇದ್ವಿ. ಮೇಡಮ್, ನಿಮ್ಮನ್ನ ರೆಸ್ಕ್ಯೂ ಯಾರು ಮಾಡಿದ್ರು ಅಂತ? ಅಲ್ಲಿಂದ ಹಾಸ್ಪಿಟಲ್ ಎಲ್ಲ ಹೇಗೆ? ಆಲ್ಮೋಸ್ಟ್ ನನಗೆ ನನ್ನ ಮಗಂಗೆ ಏನೂ ಆಗಿಲ್ಲ. ಆಲ್ಮೋಸ್ಟ್ 1 ಅವರಲ್ಲಿ ಯಾರಿಗೂ ಬರೋಕ್ಕೂ ಆಗಲಿಲ್ಲ, ಯಾರೂ ಬರಲೂ ಇಲ್ಲ. ಅಲ್ಲಿ ಬರೋಕ್ಕೂ ಆಗಲ್ಲ, ನಾನು ಬಂದಿಲ್ಲ ಅಂತ ನಾನು ಅದನ್ನು ದೂರ್ತಾ ಇಲ್ಲ.